ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಗೌರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಹಿಂದಿನ ದಿವಸದ್ದೆಲ್ಲ ನಾನು ಇದರಲ್ಲೇ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಬ್ಲಾಗ್ಸು. ಸೊ ಗೌರಿ ಹಬ್ಬ ಎಲ್ಲ ಹೇಗೆ ಮಾಡಿಕೊಂಡೆ ನೋಡ್ಕೊಂಬನ್ನಿ, ತೋರಿಸ್ತಾ ಇದ್ದೀನಿ. ಗಣೇಶನ ತರೋದಕ್ಕೆ ಕೆಂಪಾರತಿ ರೆಡಿ ಮಾಡಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ಹೇಗೆ ಅಂತ ಅಂದರೆ, ಗೌರಿ ಹಬ್ಬದ ಹಿಂದಿನ ದಿವಸ ಸಂಜೆ ಗಣೇಶನ ತೊಗೊಂಬರ್ತೀವಿ. ಯಾಕೆ ಅಂದರೆ ಇನ್ನು ಬೆಳಗ್ಗೆನೇ ನನಗೆ ಗೌರಿ ಬೇಕಲ್ವ ಪೂಜೆಗೆ, ಅದಕ್ಕೋಸ್ಕರ ಇವಾಗೆಲ್ಲ ಆರತಿ ಎಲ್ಲ ರೆಡಿ ಮಾಡಿಟ್ಟು ಗಣೇಶನ ತೊಗೊಂಡೋಗೋಣ ಅಂತ ಬಂದ್ವಿ. ಈ ಸಲ ನನಗೆ ಅನಿಸಿದ್ದೇನು ಅಂದರೆ, ಹೋದ ಸಲದಷ್ಟು ಗಣೇಶಗಳು ಗುಬ್ಬಿನಲ್ಲಿ ಅಷ್ಟೊಂದು ಚಿಕ್ಕವು ಇಟ್ಟಿರಲಿಲ್ಲ ಅಂತ ಅನ್ನಿಸ್ತು. ಎಲ್ಲ ದೊಡ್ಡ ದೊಡ್ಡ ಗಣೇಶ ಇದ್ವು, ಚಿಕ್ಕವು ಇರಲಿಲ್ಲ. ಸೊ ಅದರಲ್ಲಿ ಒಂದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ತಂದು ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ವಿ ಗಣೇಶ ಮತ್ತು ಗೌರಮ್ಮನ. ಸೊ ನಾವು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿದ್ದೀವಿ ಆಲ್ರೆಡಿ. ಪೂಜಾ ರೂಮಲ್ಲಿ ಇರಿಸ್ಬಿಡ್ತೀವಿ. ಸೊ ಕೆಲವಷ್ಟು ಜನ ಹೇಗೆ ಅಂತಂದರೆ ಬರೀ ಗಣೇಶನ್ನೇ ಇಡ್ತಾರೆ. ಸೊ ಗಣೇಶನ್ನ ಪೂಜೆ ಮಾಡೋರು ಬರೀ ಗಣೇಶನ್ನೇ ಇಡೋರು ಗಣೇಶನ ಹಬ್ಬದ ದಿವಸ ಎಲ್ಲ ರೆಡಿ ಮಾಡಿ ತೊಗೊಂಬರ್ತಾರೆ. ಕೆಲವರು ಗೌರಿ ಹಬ್ಬ ಮಾಡಲ್ಲ. ಸೊ ಏನು ಅಂತಂದರೆ, ಗೌರಿ ಹಬ್ಬ ತಾಯಿ ಬರ್ದಿಲ್ಲ ಗಣೇಶ ಯಾವತ್ತೂ ಬರಲ್ಲ ಅಂತ ಹೇಳ್ತಾರೆ. ತಾಯಿ ಬಂದ್ರೇನೆ ಗಣೇಶ ಬರೋದು, ಮಗ ಬರೋದು ಅಂತ ಹೇಳ್ತಾರೆ. ಹಾಗಾಗಿ ಕೂಡ ತಗೊಂಬಂದ್ವಿ, ಗೌರಿ ಕೂಡ ತಗೊಂಬಂದ್ವಿ. ಹಾಕೋದು ಮೂತಿಗೆ ಹಾಕು ಮೂತಿಗೆ. ಹಿಂದಿನ ದಿವಸ ಸ್ವಲ್ಪ ಬೇಜಾರಾಗಿದ್ದರಿಂದ ಅಷ್ಟೊಂದು ಏನು ವೀಡಿಯೋಸ್ ಏನು ತೊಗೊಳ್ಳಿಲ್ಲ. ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಇವತ್ತು ಬಂದು ಗೌರಿ ಹಬ್ಬದ ಬ್ಲಾಗ್. ಬೆಳಗ್ಗೆನೆ 4 ಗಂಟೆಗೆ ಎದ್ದು ನನ್ನ ಸ್ನಾನ ಎಲ್ಲ ಮುಗಿದಿದೆ. ಈಗ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ಕೋಬೇಕು, ಪೂಜಾ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋಬೇಕು. ಒಂದು ಕಡೆ ಅಡುಗೆ ಕೂಡ ಪ್ರಿಪ್ರೇಷನ್ ನಡೀತಾ ಇದೆ. ಜೀವನದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ, ನಡೆಯುವಂಥದ್ದು ನಡೀತಾ ಇರಲಿ, ಭಗವಂತನ ದಯೆ ಒಂದಿರಲಿ ಅಂದ್ಕೊಂಡು ಖುಷಿಯಾಗಿ ಹಬ್ಬ ಮಾಡೋಣ ಬನ್ನಿ ಸ್ನೇಹಿತರೆ. ಇವಾಗ ಹೇಳಿದ್ನಲ್ಲ, ಸ್ನಾನ ಎಲ್ಲ ಮುಗಿಸಿ ಅಲಂಕಾರ ಮಾಡ್ಕೋತಾ ಇದ್ದೀನಿ ದೇವರಿಗೆ. ಸೊ ಮೊದಲನೇದಾಗಿ ನಿಮಗೆ ಗೊತ್ತೇ ಇದೆ, ಫಸ್ಟು ನಾನು ಒಂದು ಲಲಿತ ಸಹಸ್ರನಾಮನೋ ಅಥವಾ ಸುಪ್ರಭಾತ ಅಥವಾ ವಿಷ್ಣು ಸಹಸ್ರನಾಮ ಯಾವುದಾದ್ರು ಒಂದು ಹಾಡನ್ನು ಹಾಕಿಬಿಡ್ತೀನಿ ಒಂದು ನನ್ನ ಟ್ಯಾಬಲ್ಲಿ. ಅದಾದಮೇಲೆ ಅದನ್ನು ಕೇಳ್ತಾ ದೇವ್ರನ್ನ ಅಲಂಕಾರ ಮಾಡ್ಕೋತೀನಿ. ಮೊದಲನೇದಾಗಿ ನಿಮ್ಗೆ ಗೊತ್ತೇ ಇದೆ, ನಾನು ಲಕ್ಷ್ಮೀ ಕಳಶನ ಪ್ರತಿಷ್ಠಾಪನೆ ಮಾಡ್ಕೋತೀನಿ. ಅಂದರೆ ನಾನು ಫಸ್ಟು ಕಳಶನ ಇಟ್ಕೊಂಡ್ಬಿಡ್ತೀನಿ, ಅಮ್ಮನವ್ರ ಮುಖವಾಡನ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಗೌರಿ ಹಬ್ಬ. ಸೊ ಲಕ್ಷ್ಮೀ ಮುಖವಾಡನೇ ಇಟ್ಟು ನಾನು ಗೌರಿ ಅಂತ ಭಾವಿಸ್ತಾ ಪೂಜೆ ಮಾಡಿದ್ದೀನಿ. ಇನ್ನೊಂದೇನು ಅಂತಂದರೆ, ಗೌರಿ ಫೇಸ್ ಒಂದು ತೊಗೋಬೇಕು. ಸೊ ಮನೆಯವ್ರಿಗೆ ಹಂಗೆ ಅಂದೆ, ಗೌರಿ ಫೇಸ್ ಕೊಡಿಸ್ಬಿಡ್ರಿ ಒಂದು ಅಂತಂದೆ. ಹಬ್ಬ ನಾಳೆ ನಂಗೆ ಕೇಳ್ತಾ ಇದೆಯಾ, ಇವಾಗ ಹೆಂಗೆ ತೊಗೊಬರೋದು, ನೆಕ್ಸ್ಟ್ ಇಯರ್ ಕೊಡಿಸ್ತೀನಿ ಬಿಡು ಅಂತಂದರು. ಎಲ್ಲ ಇಟ್ಕೊಂಡಿದ್ದೀನಿ, ಗೌರಿ ಫೇಸ್ ಇಲ್ಲ. ಸೊ ನೆಕ್ಸ್ಟ್ ಇಯರ್ ನೋಡೋಣ, ಗೌರಿ ಫೇಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ತಗೊಳಕ್ಕಾಗಲಿಲ್ಲ. ಸೊ ಮುಂಚಿತವಾಗಿ ಕೇಳಿದರೆ ಕೊಡಿಸ್ತಾ ಇದ್ರೇನೋ, ನಾನು ಕೇಳಲಿಲ್ಲ. ಪ್ರತಿ ವರ್ಷ ಹೆಂಗೆ ಅಂದರೆ ಹಬ್ಬದ ದಿವಸ ನೆನಪಾಗುತ್ತೆ. ಸೊ ಹಾಗಾಗಿ ಈ ವರ್ಷವೂ ಅದೇ ಕತೆ. ಸೊ ಬನ್ನಿ, ಗೌರಿ ಎಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀನಿ. ತುಂಬ ಟೈಮ್ ಹಿಡಿದ್ಬಿಡ್ತು ಸ್ನೇಹಿತರೆ. ಎಲ್ಲ ಫೋಟೋಗಳೆಲ್ಲ ಅಲಂಕಾರ, ವಿಗ್ರಹಗಳ ಅಲಂಕಾರ ಮತ್ತು ಗೌರಿ ಅಲಂಕಾರ, ಜೊತೆಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಅಮ್ಮನವ್ರ ದೇವಸ್ಥಾನಕ್ಕೆ, ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಯಾಕೋ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಹಾಗಾಗಿ ಅಲ್ಲಿ 8:30ಗೆಲ್ಲ ಪೂಜೆ ಕ್ಲೋಸ್ ಆಗಿಬಿಡುತ್ತೆ. 8:30 ಒಳಗಡೆ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ 8:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನ. ಹಾಗಾಗಿ ಸ್ವಲ್ಪ ಬೇಗ ಗೌರಿ ಪೂಜೆನ ಮುಗಿಸ್ಕೊಂಡು, ಏನು ಅಂತಂದರೆ ಇಲ್ಲಿ ಯಾರು ಅಷ್ಟೊಂದು ಅರ್ಶಿನ ಕುಂಕುಮಕ್ಕೆ ಬರಲ್ಲ, ಯಾರು ಬರ್ತಾರೋ ಅವ್ರಿಗೆ ಕೊಟ್ಬಿಡ್ತೀನಿ. ಸೊ ಹೇಳಿದ್ದೀನಿ ಹಿಂದಿನ ಬ್ಲಾಗಲ್ಲಿ, ಈಗ ಗಟ್ಟಿ ಹೋಟೆಲಿದ್ದಾಗ ದೇವಸ್ಥಾನಕ್ಕೆ, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಗೌರಿ ಪೂಜೆ ಮಾಡ್ತಾಯಿದ್ದೆ. ಆಮೇಲೆ ಇತ್ತೀಚೆಗೆ ಮನೇಲೇ ಮಾಡೋದಕ್ಕೆ ಶುರು ಮಾಡಿದೆ. ಮನೇಲೇ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆಲ್ಲ ಕೊಟ್ಬಿಡ್ತಿದ್ದೆ. ಸೊ ಇಲ್ಲೇನು ಅಷ್ಟೊಂದು ಜನ ಬರಲ್ಲ, ಒಬ್ಬರೋ ಇಬ್ಬರೋ ಬರ್ತಾರೆ ಅಷ್ಟೇ. ಸೊ ಬಂದವರೇ ಸಾಕು ಅಂತ ಅಷ್ಟಕ್ಕೇ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ನಾನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ದೇವ್ರ ಪೂಜೆ ಒಂದು ಅಚ್ಚುಕಟ್ಟಾಗಿ ಆಗಬೇಕು. ಸೊ ಸುಜಿತ್ ಅಂತೂ ಏನಾದರೂ ಹಬ್ಬ ಹರಿದಿನಗಳು ವಾರ ಅಂತ ಬಂದರೆ 5 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾನೆ ಸ್ನೇಹಿತರೆ. ನಾನು ಸ್ನಾನ ಮಾಡಿಸು ಇನ್ನೇನು ಕೇಳಲ್ಲ, ತಿನ್ನೋಕ್ಕೆ ಕೇಳಲ್ಲ, ಊಟ ಮಾಡೋಕ್ಕೆ ಕೇಳಲ್ಲ, ಹಾಲು ಕುಡಿ ಅಂತ ಕೇಳಲ್ಲ, ಹತ್ರದ್ದು ಇಲ್ಲ. ನಂಗೆ ಸ್ನಾನ ಮಾಡಿಸು, ನಾನು ಮಾಮಿ ಮಾಡಬೇಕು, ಇದೇ ಅವ್ನಿಗೊಂದು ಹಠ. ಸೊ 1000 ಸಲ ಹೇಳಿದ್ದೀನಿ, ಎಲ್ಲ ರೆಡಿ ಮಾಡಿ ಮಾಡಿಸ್ತೀನಿರಪ್ಪ ಅಂತ ಹೇಳ್ತಾನೇ ಇದ್ದೀನಿ. ಮಮ್ಮಿ ಸ್ನಾನ. ಸೊ ಫೈನಲಾಗಿ ಎಲ್ಲ ಗೌರಮ್ಮನ್ನ ನಿಧಾನಕ್ಕೆ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ತುಂಬ ಆಡಂಬರವಾಗಿ ಏನು ಮಾಡಲ್ಲ. ಸೊ ಗಣೇಶನ ಪೂಜೆ ನಾಳೆ ನೋಡಿ, ತುಂಬ ಚೆನ್ನಾಗಾಗಿದೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ ರೋಹಿತ್. ನಾಳಿನ ಒಂದು ಬ್ಲಾಗಲ್ಲಿ
ಗಣೇಶನ ಅಲಂಕಾರ ಹೇಗಿತ್ತು ಅಂತ ತೋರಿಸ್ತೀನಿ. ಸೊ ಇವತ್ತು ಸಿಂಪಲಾಗಿ ಗೌರಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಮಣೆನ ಇಟ್ಟು ಅದ್ರ ಮೇಲೆ ಗೌರಿನ ಇಟ್ಟು ಸ್ವಲ್ಪ ಅಕ್ಕಿನ ಹಾಕಿ, ಅಂದರೆ ಒಂದು ಪ್ಲೇಟಿಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಗೌರಿನ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳಿ ಗೌರಿನೂ ಕೂಡ ಇಟ್ಕೊಂಡಿದ್ದೀನಿ. ಸೊ ಬೆಳ್ಳಿ ಗೌರಿ ಬಂದು ಯಾವಾಗೋ ಅಣ್ಣ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳಿ ಗೌರಿ ಕೊಡಿಸಿದ್ರು ನನಗೆ ಚಿಕ್ಕದು. ಸೊ ಬೆಳ್ಳಿ ಗೌರಿನೂ ಕೂಡ ಇದ್ರ ಜೊತೆಗೆ ಇಟ್ಕೋತೀನಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಸೊ ಬೆಳ್ಳಿ ಗಣಪ, ಬೆಳ್ಳಿ ಗೌರಿ ಇದನ್ನೆಲ್ಲ ನಾನು ಗೌರಿ ಹಬ್ಬದಲ್ಲಿ ತೆಗಿತೀನಿ ಪೂಜೆಗೆ ಅಂತ. ಸೊ ಗಣೇಶನ ಹಬ್ಬದ ದಿವಸ ಗಣೇಶನ ತೆಗಿತೀನಿ. ಗಣೇಶನ ಹಬ್ಬದ ದಿವಸ ಗಣೇಶನಿಗೂ ಕೂಡ ಪಂಚಾಮೃತ ಅಭಿಷೇಕ ಇರುತ್ತೆ. ಗೌರಿ ಪೂಜೆಗೆ ಎಲ್ಲನೂ ಜೋಡಿಸ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಬಿಡ್ತೀವಿ ಮನೇಲಿ, ಎಲ್ಲರೂ ಮಾಡ್ತೀವಿ. ಸುಜಿತಿಂದ ಹಿಡ್ದು ರೋಹಿತಿಂದ ಹಿಡ್ದು ಎಲ್ಲರೂ ಒಂದೊಂದು ಕೆಲಸ. ಹಾಗಾಗಿ ಹಬ್ಬಗಳು ಟೈಮಿಗೆ ಕರೆಕ್ಟಾಗಿ ಪೂಜೆಗಳು ಇದೆಲ್ಲ ನೀಟಾಗಿ ಆಗೋಗ್ಬಿಡುತ್ತೆ, ಸಂತೋಷವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಟೈಮಿಗೆ ಕರೆಕ್ಟಾಗಿ ಮಾಡಿಬಿಡ್ತೀವಿ ಪೂಜೆಗಳು. ಸೊ ಇವಾಗ ತಂದೆ ಮನೆಯಿಂದ ಬಂದಿರೋ ಅಂಥ ಬಾಗಿಣ ಎಲ್ಲ ಹಣ್ಣೆಲ್ಲ ಸ್ವಲ್ಪನೇ ಇಡಿ, ಎರಡೆರಡೆ ಇಡಿ ಅಂತ ಹೇಳಿದ್ದೆ. ಸೊ ನಮ್ಮ ಮನೆಯವರೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ. ಸೊ ಸಾರಿ ಕೂಡ ಅಮ್ಮವ್ರು ಕೊಡಿಸ್ತಿರೋದನ್ನು ಇಟ್ಟು ಗೌರಿ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ಕೆಲವ್ರ ಕಡೆ ಗೌರಿಗೆ ಉಡಿಸಿ, ಅಂದರೆ ಲಕ್ಷ್ಮಿಗೆ ಹೇಗೆ ಉಡಿಸ್ತಾರೆ ಆ ರೀತಿಯಾಗಿ ಉಡಿಸಿ ಎಲ್ಲ ಕೂರಿಸ್ತಾರೆ. ಸೊ ನಾನು ಅಭ್ಯಾಸ ಏನಿಲ್ಲ ಈ ಥರ ಮಾಡಿ. ಸೊ ಗೌರಮ್ಮನ ಮುಂದೆ ಇಟ್ಟುಬಿಟ್ಟು ಈ ಥರ ತಾಂಬೂಲ ಎಲ್ಲ ಅಮ್ಮನ ಮನೇಲಿ ಏನೇನು ಕೊಟ್ಟಿರ್ತಾರೆ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಸೊ ಹೆಣ್ಮಕ್ಳಿಗೆ ತವ್ರ ಮನೆ ಬಾಗಿಣ ಅಂತಂದರೆ ಅದು ಒಂಥರ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಒಂದು ಅವ್ರು ಏನಾದರೂ ಕೊಟ್ಟಿರಲಿ. ಸೊ ತವ್ರ ಮನೆ ಬಾಗಿಣ ಅಂತಂದರೆ ಅದೇನೋ ಒಂಥರ ಖುಷಿ ಹೆಣ್ಮಕ್ಳಿಗೆ. ಎಷ್ಟೊಂದು ಜನ ಹೆಣ್ಮಕ್ಳು, ಅಕ್ಕ ನನಗೆ ಬಾಗಿಣ ಇಲ್ಲ ಅಕ್ಕ, ಮನೇಲಿ ತಂದೆ ತಾಯಿ ಇಲ್ಲ, ಅಣ್ಣಂದಿರಿಲ್ಲ, ಈ ಥರ ಎಲ್ಲ ಹೋದ ವರ್ಷ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನು ಕೇಳಿದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅಂದರೆ, ನಿಜವಾಗ್ಲೂ ನಾವೇ ಆ ಜಾಗದಲ್ಲಿ ಇದ್ದೀವೇನೋ ಅನ್ನೋಷ್ಟು ನೋವಾಗ್ಬಿಡುತ್ತೆ ಮನಸ್ಸಿಗೆ. ಏಕೆಂದರೆ ತವ್ರ ಮನೆ ಬಾಗಿಣ ಅನ್ನೋದೇ ಹೆಣ್ಮಕ್ಳಿಗೆ ಬಹಳ ಮುಖ್ಯವಾಗದ್ದು. ಏಕೆಂದರೆ ಅರಿಶಿನ, ಕುಂಕುಮ, ಬಳೆ ಇದೆಲ್ಲ ತವ್ರ ಮನೆಯಿಂದ ಬಂದಷ್ಟು ಎಷ್ಟು ಖುಷಿ ಪಡ್ತಾರೆ ಹೆಣ್ಮಕ್ಳು. ಅಂದರೆ ಅದು 1000 ಸೀರೆ ಕೊಡಿಸ್ತಾರೋ, 10,000 ಸೀರೆ ಕೊಡಿಸ್ತಾರೋ, ಒಡವೆ ಕೊಡಿಸ್ತಾರೋ ಅದು ಸೆಕೆಂಡ್ರಿ. ಸೊ ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಬಳೆ, ಅರಿಶಿನ, ಕುಂಕುಮ, ಗೌರಿ ಹಬ್ಬದ ಮಡ್ಲಕ್ಕಿ ಚಂದ ಕಾಣ್ತಾ ಇದ್ದಾನಲ್ಲ, ನಿಂಗೂ ಕೊಡ್ತಾನೆ. ಅಕ್ಕಿ ತಕ್ಕಳಕ ಕೊಟ್ಟಲ್ಲ ಪೂಜೆ ಮಾಡೋ ಟೈಮ್ಗೆ ಎಲ್ಲ ಮನೆ ತುಂಬ ಎಲ್ಲ ಗೌರಿ ದಾರ ಕೂಡ ಕಟ್ಟಿದ್ದಾಯಿತು. ಮೈಸೂರು ಸಿಲ್ಕ್ ಇವಾಗ ಉಟ್ಕೊಳಕ್ಕಾಗಿಲ್ಲ, ಅರ್ಜೆಂಟು. ಗೌರಮ್ಮನ ಪೂಜೆ ಇವಾಗ ಮಾಡಿಬಿಡ್ಬೇಕು ಟೈಮಿಗೆ ಕರೆಕ್ಟಾಗಿ. ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ತುಂಬ ಇಂಪಾರ್ಟೆಂಟ್ ಇದೆ. ಹಂಗಾಗಿ ಈಗ ಇಷ್ಟಕ್ಕೆ ಪೂಜೆನ ಮುಗಿಸ್ತಾ ಇದ್ದೀನಿ. ದೇವ್ರ ದೀಪ ಹಚ್ಚು ಬಾಮ ಈ ಕಡೆ. ನನಗೆ ಹೇಗೆ ಅಂದರೆ, ನಂಗೆ ಅಣ್ಣನೂ ಸ್ಯಾರಿ ಕೊಡಿಸ್ತಾರೆ, ನಮ್ಮ ಅಮ್ಮನೂ ಸ್ಯಾರಿ ಕೊಡಿಸ್ತಾರೆ. ಸೊ ಅಣ್ಣ ಅಮೌಂಟ್ ಕೊಟ್ಟೋಗಿರ್ತಾರೆ. ಸೊ ನಾನು ಸ್ಯಾರಿನಾರು ತೊಗೋಬೋದು, ಏನಾರು ತೊಗೋಬೋದು. ಅಪ್ಪ ಅಮ್ಮ ಮಾತ್ರ ಸ್ಯಾರಿ ತೊಗೊಳ್ರಿ ಅಂತ ಹೇಳ್ತಾರೆ. ಯಾರ್ಯಾರೆಲ್ಲ ಬಾಗಿಣ ಇಲ್ಲ, ಬಾಗಿಣ ಕೊಟ್ಟಿಲ್ಲ ತವ್ರ ಮನೆ ಕಡೆಯಿಂದ, ತಂದೆ ತಾಯಿ ಇಲ್ಲ, ದಯವಿಟ್ಟು ಕೊರಗಬೇಡಿ. ಯಾಕೆಂದರೆ ನಾವು ಹೇಳೋದು ಸುಲಭ, ಕೊರಗಬೇಡಿರಿ ಅಂತ ಹೆಣ್ಮಕ್ಳಿಗೆ. ಬಟ್ ಅದು ಎಲ್ಲರ ಮನೆಯಲ್ಲೂ ಬಾಗಿಣ ಅಂತ ಬಂದಾಗ ಕೆಲವೊಂದು ಹೆಣ್ಮಕ್ಳಿಗೂ ನೋವಾಗೋದು ಉಂಟು. ಏನು ಮಾಡೋಕ್ಕಾಗಲ್ಲ, ಕಾಲ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ಹೋಗಲೇಬೇಕು ನಾವುಗಳು. ಸೊ ಬೆಳಗ್ಬಿಟ್ಟು ಅಪ್ಪನೂ ಕೊಡು. ದೊಡ್ಡಿ ಕರ್ಪೂರ ಹೂವನ್ನು ತಗೊಂಡೋಗ್ಬಿಟ್ಟು ನೋಡಿ, ಸುಜಿತ್ತು, ರೋಹಿತ್ತು ಇಬ್ಬರು ಕೂಡ ಗೌರಮ್ಮಂಗೆ ಪೂಜೆ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಸುಜಿತ್ ಅಂತೂ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಡ್ತಾನೆ ಅಂದರೆ, ಹಬ್ಬ ಬಂತು ಅಂತಂದರೆ
ನಮ್ಮ ಮನೆ ಮುದ್ದು ಗಣೇಶ, ಮುದ್ದು ಕೃಷ್ಣ ಎಲ್ಲನೂ ನಮ್ಮ ಸುಜಿತ್ತೆ, ಅವ್ನ ಮುದ್ದು ಮಾತು ಎಲ್ಲನೂ ಚಂದ, ಅವ್ನ ಪೂಜೆ. ಅಣ್ಣ ಏನು ಮಾಡ್ತಾನೆ ಅದನ್ನೆಲ್ಲ ಮಾಡಬೇಕದು. ಸೊ ಎಲ್ಲನೂ ಅಬ್ಸರ್ವ್ ಮಾಡಿ ನೋಡ್ಕೊಂಡಿರುತ್ತೆ. ಅದಕ್ಕೂ ಕೂಡ ಎಲ್ಲ ಇಷ್ಟ ಇದನ್ನೆಲ್ಲ ಮಾಡೋದಕ್ಕೆ ನಮ್ಮ ಸೂಜಮ್ಮಂಗೆ. ನೋಡಿ ತೀರ್ಥನ ತಗೋತಾ ಇದ್ದಾನೆ, ಅದನ್ನು ಅವನು ಎಲ್ಲರ ತಲೆ ಮೇಲೂ ಹಾಕಬೇಕು. ಎಲ್ಲೋ ದೇವಸ್ಥಾನದಲ್ಲಿ ನೋಡ್ಕೊಂಡ್ಬಿಟ್ಟಿದ್ದಾನೆ ತೀರ್ಥ ಹಾಕೋದು. ಇವನು ಅಷ್ಟೇ, ಅದನ್ನು ತೊಗೊಂಡು ಎಲ್ಲರ ತಲೆ ಮೇಲೂ ಹಾಕಬೇಕು. ಹಾಕಿಸ್ಕೊಳ್ಳಿಲ್ಲ ಅಂದರೆ ಒಂದೇ ಸಮ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಆಯಿತು, ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡಿದ್ದಾಯಿತು ಗೌರಮ್ಮನ. ಇವಾಗ ನಾನು ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ರೋಹಿತ್ಗೆ ಗೋಡನಲ್ಲಿ ಸ್ವಲ್ಪ ರೆಡಿ ಮಾಡಿಬಿಡಪ್ಪ, ಎಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋಗಿದ್ದೆ. ಬರೋ ಅಷ್ಟರಲ್ಲಿ ರೋಹಿತ್ತು ಅಲ್ಲೂ ಕೂಡ ಎಲ್ಲ ರೆಡಿ ಮಾಡಿದ್ದ. ಅಂದರೆ ನರಸಿಂಹನ ಫೋಟೋಗೆ ಹೂವೆಲ್ಲ ಹಾಕಿ ಅಲ್ಲೂ ದೀಪ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹೋಗಿ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಗೋಡನಲ್ಲೂ ಕೂಡ ಪೂಜೆ ಮಾಡಿದ್ದಾಯಿತು. ಸೊ ಈ ವರ್ಷದ ಗೌರಿ ಹಬ್ಬ ಆಯಿತು, ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಗೌರಿ ಗಣೇಶ ಏನು ತುಂಬ ಆಡಂಬರ ಇರಲ್ಲ ಪೂಜೆ, ಸಿಂಪಲಾಗೆ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮತ್ತು ಕೋಸಂಬರಿ, ಅದ್ರ ಜೊತೆಗೆ ಹುರುಳಿಕಾಯಿ ಪಲ್ಯ, ಅನ್ನ ಸಾಂಬಾರು, ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಸೊ ಇಷ್ಟು ಐಟಮ್ ಮಾಡಿದ್ದೆ. ಎಲ್ಲರೂ ಮಕ್ಕಳು ಖುಷಿಯಾಗಿ ಊಟ ಮಾಡಿದ್ರು. ಸುಜಿತ್ಗಂತೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸುಜಿತ್ಗೆ ಇನ್ನೊಂದು ಏನು ಅಂದರೆ ಒಬ್ಬಟ್ಟು ಸಾರು ಅಂದರೆ ತುಂಬ ಇಷ್ಟ. ಬೆಳ್ಳಿ ಗೌರಿನೂ ಕೂಡ ಈ ಮೂರ್ತಿ ಮುಂದೆ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಗೌರಿ ಹಬ್ಬ ಆಯಿತು ಅಂತಲೇ ಲೆಕ್ಕ, ಪೂಜೆ ಎಲ್ಲ ಆದಮೇಲೆ. ಸೊ ನನಗೆ ಯಾವುದೇ ಪೂಜೆ ಆದರೂ ನನಗೆ ಬೆಳಗ್ಗೆನೇ ಆಗಿಬಿಡ್ಬೇಕು. ನೋಡಿ ಅಮ್ಮನವ್ರ ಅಲಂಕಾರ ಎಷ್ಟು ಚೆಂದ ಆಗಿದೆ ಅಂತ. ಸೊ ಹೇಳ್ಬೇಕು ಅಂದರೆ ಹೂವಿನ ರೇಟ್ ಅಂತೂ ವರಮಹಾಲಕ್ಷ್ಮಿಗಿಂತ ಆಗಿತ್ತು ರೇಟು ಅಂತಲೇ ಹೇಳ್ಬೋದು. ನೋಡ್ರಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚಿಕ್ಕಮರಿಯಮ್ಮ ತಾಯಿಗೆ. ಸೊ ಗೌರಿ ಪೂಜೆ ಎಲ್ಲ ಮುಗೀತು. ಸೊ ಡೀಟೇಲಾಗಿ ಏನೂ ಹೇಳೋಕ್ಕಾಗ್ತಾ ಇಲ್ಲ. ಖಂಡಿತ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲ ಕಡೆ ಹೇಗಿತ್ತೋ ಗೊತ್ತಿಲ್ಲ, ಐ ಥಿಂಕ್ ಎಲ್ಲ ಕಡೆ ಹಂಗೆ ಇರುತ್ತೆ ರೇಟು ಅಂತ ಅನಿಸುತ್ತೆ. 400 ರೂಪಾಯಿ ಮಾರು ಯಾವುದು ಕನಕಾಂಬ್ರ ಹೂವು ಎಲ್ಲವೂ ಕೂಡ ಆಲ್ಮೋಸ್ಟ್ ಅಷ್ಟೇ ರೇಟ್. ಮನೆಯಿಂದ ಬಹಳ ಹತ್ರ ಈ ಅಮ್ಮನವ್ರ ದೇವಸ್ಥಾನ. ಇವಾಗ ಬರ್ತಾ ಇದ್ದೀವಿ ನೋಡಿ, ನಡ್ಕೊಂಡೇ ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ವಿಶೇಷವಾದ ಪೂಜೆ ಮತ್ತು ಅಲಂಕಾರ, ಊಟ ಎಲ್ಲನೂ ಕೂಡ ಇರುತ್ತೆ. ನಾವೇನು ಯಾವಾಗಲೂ ಹೋಗೋದಿಲ್ಲ, ಯಾವಾಗಾದರೂ ನನಗೆ ಹೋಗ್ಬೇಕು ಅಂತ ಅನಿಸ್ದಾಗೆಲ್ಲ ಹೋಗಬೇಕು ಅಂತ ಅನಿಸಿದ ತಕ್ಷಣ ಪಟ್ಟಂತ ಹೋಗ್ಬಿಡ್ತೀನಿ. ಯಾಕೆಂದರೆ ತುಂಬ ಹತ್ರ ಅಲ್ವಾ. ಹಾಗಾಗಿ ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅಮ್ಮನವ್ರ ದೇವಸ್ಥಾನಗಳು ಅಂದರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಗೌರಿ ಹಬ್ಬ. ಸೊ ಯಾಕೋ ಮನಸ್ಸು ಶಾಂತಿ ಕೂಡ ಬೇಕಾಗಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಅಮ್ಮನವ್ರ ದೇವಾಲಯಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬನ್ನಿ, ಅಮ್ಮನವ್ರ ದರ್ಶನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಏನು ಜನ ಇರಲ್ಲ, ಬಾಕಿ ದಿವಸಗಳಲ್ಲಿ ತುಂಬ ಏನು ಜನ ಇರೋದಿಲ್ಲ. ಸಾಮಾನ್ಯವಾಗಿ ಯಾವ ಟೈಮಲ್ಲಿ ಬರ್ತೀನಿ ಈ ದೇವಸ್ಥಾನಕ್ಕೆ ಅಂತಂದರೆ ಸಂಕ್ರಾಂತಿಲಂತೂ ಮಿಸ್ ಮಾಡದೆ ಬರ್ತೀನಿ. ಸಂಕ್ರಾಂತಿ ಟೈಮಲ್ಲಿ ಮಿಸ್ ಮಾಡೋದಿಲ್ಲ. ಪ್ರತಿ ಸಂಕ್ರಾಂತಿಲಿ ಕೂಡ ಒಂದು 5-6 ದೇವಸ್ಥಾನಕ್ಕೆ ಹೋಗ್ತೀನಿ. ಗುಬ್ಬಿಯಪ್ಪ ಟೆಂಪಲ್ಲು, ಅಮ್ಮನವ್ರ ದೇವಸ್ಥಾನ, ಮತ್ತು ಇದೇ ಊರೊಳಗಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗ್ತೀನಿ. ಗುಬ್ಬಿಯಪ್ಪ ಟೆಂಪಲ್ಗೆ ಹೋಗ್ತೀನಿ, ಬಿದಾಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀನಿ, ರಾಯರ ಮಠಕ್ಕೆ ಹೋಗ್ತೀನಿ. ಸೊ ಸಂಕ್ರಾಂತಿಲಂತೂ ಒಂದು 5-6 ದೇವಸ್ಥಾನ ಅಂತೂ ಮಿಸ್ ಮಾಡ್ದಲೇ ಹೋಗ್ತೀನಿ. ಸೊ ಇದೆಲ್ಲ ಆಯಿತು. ಸೊ ಆಲ್ರೆಡಿ ಹೇಳಿದೆ, ನನಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ನನಗೆ ಮೈಸೂರು ಸಿಲ್ಕ್ ಸ್ಯಾರಿನ ಉಟ್ಕೊಳ್ಳೋಕ್ಕಾಗಲಿಲ್ಲ ಗಡಿಬಿಡೀಲಿ. ಸೊ ಆಮೇಲೆ ವೇರ್ ಮಾಡೋಣ ಅಂದ್ಕೊಂಡು ಇವಾಗ ಗೋಡನ್ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ರೋಹಿತ್ ಎಲ್ಲ ರೆಡಿ ಮಾಡಿದ್ದಾನೆ. ಇಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಇವತ್ತಿನ ಹಬ್ಬನೆಲ್ಲ ಮುಗಿಸ್ತೀವಿ ಅಂತಲೇ ಹೇಳ್ಬೋದು. ನಮ್ಮ ಸುಜಿತ್ ನೋಡಿ, ಸುಜಿತ್ಗೆ ಹೊಸ ಬಟ್ಟೆ ಇದು. ಸುಜಿತ್ಗೆ ಒಂದು 4-5 ಜೊತೆ ಹೊಸ ಬಟ್ಟೆ ತೊಗೊಂಬಂದಿದ್ದೀವಿ. ನಮ್ಮನೆಯವರು ಹಾಗೇನೆ ಕರ್ಕೊಂಡೋದ್ರೆ ಒಂದು 4-5 ಜೊತೆ ಹೊಸ ಬಟ್ಟೆ ಕೊಡಿಸ್ಬಿಡ್ತಾರೆ ಒಂದೇ ಸಲ. ಇನ್ನು ರೋಹಿತ್ತು ಅವನು ಒಂದು 3 ಜೊತೆ 4 ಜೊತೆ ಏನೋ ಹೊಸ ಬಟ್ಟೆ ತೊಗೊಂಡ. ಎಲ್ಲ ತೊಗೋತಾರೆ, ಮನೆಯವ್ರು ಮಾತ್ರ ತೊಗೊಳ್ಳಿ ಅಂದರೆ ಇಲ್ಲಪ್ಪ ನಂಗೆ ಬೇಡ, ನಾನು ಇರೋವೇ ಹಾಕ್ಕೊಳ್ಳಲ್ಲ, ಏನೂ ಇಲ್ಲ ಅಂತ ಇರ್ತಾರೆ. ಹಾಗಾದ್ರೂ ನಾನೇ ಒಂದೊಂದು ಸಲ ಫೋರ್ಸ್ ಮಾಡಿ ತೊಗೊಂಬಂದು ಕೊಟ್ಟಿರ್ತೀನಿ ಹಬ್ಬಕ್ಕೆ. ಸೊ ಅವರೇನು ಯುಗಾದಿಗೆ ತೊಗೋತಾರೆ, ಬಾಕಿ ಟೈಮ್ಗಳಲ್ಲಿ ಸ್ವಲ್ಪ ಕಡಿಮೆನೇ. ಸೊ ಬರ್ಡೇಗೆ ಆ್ಯನಿವರ್ಸರಿಗೆಲ್ಲ ನಾನೇ ತಂದುಬಿಡ್ತೀನಿ ಹೋಗಿ. ನೋಡಿ, ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇದಾದ ನಂತರ ಇನ್ನು ಒಬ್ಬಟ್ಟೆಲ್ಲ ಇನ್ನೊಂದು ಸ್ವಲ್ಪ ತೊಟ್ಟದಿದೆ. ಏನು ಅಂತಂದರೆ ಈ ಪೂಜೆಗೆ ಒಂದು 6-7 ಒಬ್ಬಟ್ಟು ತಟ್ಟಿದ್ದೆ ಪೂಜೆಗೆ ಅಂತ.
ಇನ್ನೆಲ್ಲ ಅಡುಗೆನೂ ಆಗಿದೆ. ಒಬ್ಬಟ್ಟೊಂದು ಆಮೇಲೆ ಮಿಕ್ಕಿದ್ದೆಲ್ಲ ತಟ್ಟೋಣ ಅಂತ ಹೇಳ್ಬಿಟ್ಟು ಸುಜಿತ್ಗೆ ಫೋಟೋ ತೆಗಿತೀನಿ ಬಾರಪ್ಪ ಅಂತ ಕರಿತಾ ಇದ್ದೆ ಸುಜಮ್ಮಂಗೆ. ಸೊ ನೋಡಿ ಇವಾಗ ಅನ್ನ ಸಾಂಬಾರು ನಾನು ಮರ್ತೇ ಬಿಟ್ಟಿದ್ದೆ ಏನೇನು ಅಡುಗೆ ಮಾಡಿದ್ದೀನಿ ವೀಡಿಯೋ ತೊಗೊಳ್ಳೋದು. ಸೊ ನಾನು ಆಲ್ರೆಡಿ ತಿನ್ನೋದಕ್ಕೆ ಕೂತಿದ್ದೆ, ಆಮೇಲೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇದಾದ ನಂತರ ಇರೋದೆಲ್ಲ ಒಬ್ಬಟ್ಟೆಲ್ಲ ಮಾಡ್ಕೋತಾ ಇದ್ದೀನಿ. ಪ್ರತಿ ಸಲ ಹೇಗೆ ಅಂದರೆ 2 ಕಾಯಿ ಹಾಕ್ತಿದ್ದೆ ಒಬ್ಬಟ್ಟಿಗೆ. ಈ ಸಲ ಏನು ಮಾಡಿದ್ದೀನಿ 3 ಕಾಯಿ ಹಾಕಿದ್ದೀನಿ. ಯಾಕೋ 2 ಕಾಯಿ ಹಾಕಿದ್ರೆ ಸಾಕಾಗಲ್ಲ ಅಂತ ಅನಿಸುತ್ತೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ 3 ಕಾಯಿ ಹಾಕ್ಬಿಟ್ಟಿದ್ದೀನಿ. ಹೂರ್ಣ ಜಾಸ್ತಿನೇ ಇದೆ ಕಾಯಿ ಹೋಳಿಗೆದು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದು 15-16 ಒಬ್ಬಟ್ಟು ತೊಟ್ಬಿಟ್ಟು ಎತ್ತಿಟ್ಬಿಟ್ಟೆ. ಯಾಕೆಂದರೆ ನಾಳೆ ಮತ್ತೆ ಗೌರಿ ಹಬ್ಬ ಆದಮೇಲೆ ಗಣೇಶ ಹಬ್ಬ ಇದ್ದೇ ಇರುತ್ತಲ್ಲ, ಮತ್ತು ಕಡುಬು, ಸಿಹಿ ಕಡುಬು, ಖಾರದ ಕಡುಬು ಇದೆಲ್ಲ ಮಾಡೇ ಮಾಡ್ತೀವಿ. ನಮ್ಮ ಮನೇಲಿ ಮೊದಲೇ ಖಾರದ ಕಡುಬು ಅಂದ್ರೆ ಮನೆಯವ್ರಿಗೆಲ್ಲ ಸಖತ್ ಇಷ್ಟ. ಸೊ ಇವತ್ತೆಲ್ಲ ಈ ಹಬ್ಬಕ್ಕಂತೂ ಎಲ್ಲ ಅವ್ರಿಗೆ ಏನೇನು ಇಷ್ಟ ಎಲ್ಲ ಮಾಡಿಕೊಟ್ಬಿಡ್ತೀನಿ. ಬೇಳೆ ಹೋಳಿಗೆ ತಿನ್ನಲ್ಲ, ನೋಡ್ತಾ ಇದ್ದೀರಾ ಕಾಯಿ ಒಬ್ಬಟ್ಟು ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ದೊಡ್ಡ ಒಬ್ಬಟ್ಟು. ಸೊ ನಾನು ಯಾವಾಗಲೂ ಅಷ್ಟೇ ಒಬ್ಬಟ್ಟು ನನಗೆ ಚಿಕ್ಕದೆಲ್ಲ ತಟ್ಟೆ ಅಭ್ಯಾಸ ಇಲ್ಲ. ನನಗೆ ಏನಾದರೂ ಚಪಾತಿ ಥರ ದೊಡ್ಡ ಒಬ್ಬಟ್ಟು ಮಾಡಿಬಿಡ್ತೀನಿ, ನೋಡ್ತಾ ಇದ್ದೀರಲ್ಲಿ ಹೆಂಚು ಮೇಲೆ. ಸೊ ಅಷ್ಟು ದೊಡ್ಡದು ಮಾಡಿದ್ರೂ ಇನ್ನೂ ಒಂದು 15-20 ಒಬ್ಬಟ್ಟು ಆಗುವಷ್ಟು ಹೂರಣ ಎತ್ತಿಟ್ಟೆ ನಾನು ಅದನ್ನು. ಇವಾಗ ಎಷ್ಟು ಬೇಕಷ್ಟು ಸಾಮಾನ್ಯವಾಗಿ ಹೂರಣನ ನಾನು ಇಡಲ್ಲ, ಒಂದೇ ದಿವಸ ಎಲ್ಲ ತಟ್ಟಿಟ್ಬಿಡ್ತೀನಿ. ಸೊ ಏನಂತಂದರೆ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಹೇಳ್ಬಿಟ್ಟು ಕಡುಬೆಲ್ಲ ಮಾಡ್ತೀವಲ್ವ, ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಿನ್ನಲ್ಲ. ಅಂದರೆ ಕಾಯಿ ಹೋಳಿಗೆ ಏನಾಗಲ್ಲ, 15 ದಿವಸ ಇಟ್ಟರು ಏನೂ ಆಗಲ್ಲ. ಆದರೂ ಏಂತಕ್ಕೆ ಅಂತ ತಟ್ಟಲಿಲ್ಲ. ಸ್ವಲ್ಪ ಎಷ್ಟು ಬೇಕಷ್ಟು ಮಾಡಿಕೊಂಡು ಎತ್ತಿಟ್ಬಿಟ್ಟು ಸೊ ಯಾವಾಗಾದರೂ ಮಾಡ್ಕೊಳ್ಳೋಣ, ಗುರುವಾರನೋ ಯಾವಾಗಾದರೂ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ಸೊ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಾದರೂ ಒಬ್ಬಟ್ಟು ಮಾಡಲಿ ಇಷ್ಟೇ ಚೆನ್ನಾಗಿ ಬರುತ್ತೆ, ಪಾಕ ಎಲ್ಲ ಕೆಡಿಸಲ್ಲ, ನೀಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಕಾಯಿ ಒಬ್ಬಟ್ಟು ಮಾತ್ರ. ಬೇಳೆ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಕ್ಯಾಟ್ರಿನಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿರ್ತೀನಿ. ಬೇಳೆ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಏನು ಅಂದರೆ ಮಕ್ಕಳು ಅಷ್ಟೊಂದು ಬೇಳೆ ಒಬ್ಬಟ್ಟು ಇಷ್ಟಪಡಲ್ಲ, ಅಂದರೆ ಬೇಳೆ ಸಾಂಬಾರು ಇಷ್ಟ, ಒಬ್ಬಟ್ಟು ಇಷ್ಟಪಡಲ್ಲ. ಇವತ್ತು ಗೌರಿ ಹಬ್ಬ, ಬೆಳಗ್ಗೆಯಿಂದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ಬೆಳಗ್ಗೆ ನಾನು ಸ್ಯಾರಿನ ಇದನ್ನು ವೇರ್ ಮಾಡೋಕ್ಕಾಗಲಿಲ್ಲ. ಸೊ ಅಮ್ಮನವ್ರ ದೇವಸ್ಥಾನಕ್ಕೆ ಅನಿವಾರ್ಯವಾಗಿ ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ 8:30ಗೆ ದೇವಸ್ಥಾನ ಕ್ಲೋಸ್ ಇತ್ತು. ಸೊ ಅಷ್ಟರಲ್ಲಿ ಅರ್ಚಕರಿಗೆ ಫೋನ್ ಮಾಡಿ ಬರ್ತೀವಿ ಅಂತ ತಿಳಿಸಿ ಪೂಜೆಗೆ ಹೋಗಿ ಬಂದ್ವಿ. ಸೊ ಇವತ್ತು ಗೌರಿ ಹಬ್ಬ ಎಲ್ಲ ಆಯಿತು. ನೆನ್ನೆ ನಡೆದಂಥ ಒಂದು ಘಟನೆಗೆ ತುಂಬಾ ಬೇಜಾರಾಯಿತು. ಸೊ ಒಂದು ಹೇಳ್ತೀನಿ, ಯಾರೂ ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವಾಮಾಚಾರದ ಮುಖಾಂತರ ನಮ್ಮನ್ನು ತಗ್ಗಿಸ್ಬೋದು ಅಥವಾ ಹಾಳು ಮಾಡ್ಬೋದು ಅಂತ ಬಯಸಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಇವತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾ ಇತ್ತು. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ತಾಯಿ ಮುಂದೆ ಕಣ್ಣೀರಾಗ್ತಾ ನಿಂತ್ಕೊಂಡೆ. ನಿಜವಾಗ್ಲೂ ನಾನು ಅಮ್ಮನವ್ರ ಮುಂದೆ. ಸೊ ಯಾಕೆಂದರೆ ನಾನು ಇದಕ್ಕೆಲ್ಲ ಎದುರಲ್ಲ, ಆದರೂ ಎಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕು ನಾನು ಇನ್ನೂ ಅಂತ ಹೇಳ್ಬಿಟ್ಟು ತಾಯಿ ಮುಂದೆ ಕಣ್ಣೀರಾಗ್ತಾ ನಿಂತ್ಕೊಂಡಾಗ ತಾಯಿ ವಿಗ್ರಹದಿಂದ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ತಾಯಿ ಒಂದು ಹೂವನ್ನು ಕೊಟ್ಟರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ಆಕೆ ಸನ್ನಿಧಾನನ ಬಿಟ್ಟು ಎದ್ದು ಬರೋದೇ ಬೇಡ, ಅಲ್ಲೇ ಕೂತ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಕೇಳಿದ ತಕ್ಷಣ ನನಗೆ ಗೊತ್ತಿಲ್ಲ, ಕೇಳಿದ ತಕ್ಷಣ ಒಂದು ಹೂವನ್ನು ಕೊಟ್ಟರು ನೋಡಿ, ನಾನಿದ್ದೀನಿ ಎದುರುಬೇಡ ಮಗಳೇ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು. ಆ ತಾಯಿ ಆಶೀರ್ವಾದದಿಂದ, ಆ ತಾಯಿ ಒಂದು ಧೈರ್ಯದಿಂದ ನಮಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ದೃಢ ನಿರ್ಧಾರ ಮಾಡಿ ಬಂದೆ ದೇವಸ್ಥಾನದಿಂದ. ಆಯಿತು. ಯಾಕೆಂದರೆ ಎಲ್ಲರೂ ಹೇಳೋದೊಂದೇ, ಪಾಪ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಯಾರ ತಂಟೆಗೆ ಹೋಗಲ್ಲ, ಯಾರ ಸುದ್ದಿಗೂ ಹೋಗಲ್ಲ, ಯಾರಿಗೂ ಏನೂ ಬಯಸಲ್ಲ, ಕೆಟ್ಟದ್ದು ಬಯಸಲ್ಲ, ಏನೂ ಇಲ್ಲ. ಆದರೂ ಕೂಡ ಯಾತಕ್ಕೆ ಹಿಂಗೆ ಈ ಥರ ಎಲ್ಲ ಇವರಿಗೆ ಪಾಪ ಬಂದು ಮಾಡ್ತಾ ಇದ್ದಾರೆ ಅಂತ ಸುಮಾರು ಜನ ಫ್ರೆಂಡ್ಸು ಎಲ್ಲ ತುಂಬ ಬೇಜಾರು ಮಾಡಿಕೊಂಡ್ರು. ಅಮ್ಮ, ಅಪ್ಪ, ಅಣ್ಣ ಎಲ್ಲ. ದೇವರಿದ್ದಾನೆ, ಎದುರುಬೇಡ, ತುಂಬ ಪೂಜೆ ಮಾಡ್ತೀಯ ನೀನು, ಖಂಡಿತ ಏನೂ ಆಗಲ್ಲ, ನಾವೆಲ್ಲರೂ ಇದ್ದೀವಿ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಎದುರು ಬೇಡ್ರಿ ಅಂತ ಅಂದರು. ಸೊ ಇವರು ಮೇಯ್ನಾಗಿ ಏನಕ್ಕೋಸ್ಕರ ಮಾಡಿದ್ದಾರೆ ಗೊತ್ತಾ ಸ್ನೇಹಿತರೆ, ಯಾವಾಗ ಗೋಡನ್ನು ಓಪನ್ ಮಾಡಿದ್ವೋ ವ್ಯಾಪಾರದಲ್ಲಿ ಮುಂದೆ ಬರಬಾರ್ದು. ಸೊ ಇವ್ರ ಇಂಟೆನ್ಷನ್ ಏನು, ಮನೇಲಿ ಯಾರಿಗೂ ಏನೂ ತೊಂದರೆ ಆಗೋ ಥರ ಮಾಡಿಲ್ಲ. ವ್ಯಾಪಾರದಲ್ಲಿ ಮುಂದೆ ಬರಬಾರ್ದು, ಇವರು ಹಾಳಾಗೋಗ್ಬೇಕು. ವ್ಯಾಪಾರದಿಂದ ತಾನೇ ಇವ್ರು ಇಷ್ಟೊಂದೆಲ್ಲ ಮುಂದೆ ಬಂದಿರೋದು, ಅಡಿಕೆ ವ್ಯಾಪಾರದಿಂದ. ಸೊ ಅಡಿಕೆ ವ್ಯಾಪಾರದಲ್ಲಿ ಇವ್ರು ಮುಂದೆ ಬರಬಾರ್ದು, ಹಾಳಾಗಬೇಕು ಅನ್ನೋ ಉದ್ದೇಶ, ಮೇನ್ ಉದ್ದೇಶನೇ ಅದು ಇವ್ರದ್ದು. ಸೊ ಹಾಗಾಗಿ ವಾಮಾಚಾರ ಮಾಡಿರೋದು ಮನೆ ಹತ್ರ ಬಂದು. ಆದರೂ ನಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅದೇ ಆಗೋದು. ಯಾರೋ ಒಬ್ಬರು ವಾಮಾಚಾರ ಮಾಡಿದ್ರು, ಇನ್ನೊಬ್ಬರು ಏನೋ ಮಾಡಿದ್ರು, ಇನ್ನೊಬ್ರು ಏನೋ ಊತರು, ಅದರಿಂದ ನಾವು ಹಾಳಾಗೋಗಲ್ಲ.
ನಮ್ಮ ಮನೇಲಿ ದೇವ್ರು ಏನು ಬರ್ದಿರ್ತಾನೋ ಅದು ಇತ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಾಗಿದ್ದೇವೆ. ಸೊ ಇನ್ನು ಮುಂದೆ ನೋಡೋಣ, ಎಲ್ಲ ಭಗವಂತಂಗೆ ಬಿಟ್ಟಿದ್ದು. ಸೊ ಸ್ಯಾರಿ NS ಸಿಲ್ಕಿಂದ ನಾನು ತೊಗೊಂಬಂದಂಥ ಸ್ಯಾರಿ, ತುಂಬ ಇಷ್ಟಪಟ್ಟು ಈ ಸ್ಯಾರಿನ ತೊಗೊಂಬಂದಿನಿ. ಸೊ ತೋರಿಸ್ತೀನಿ. ನಾನು ಇವಾಗ ಹಾಕ್ಕೊಂಡಿದ್ದೀನಿ, ಒಬ್ಬಟ್ಟೆಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಇವಾಗ ಹಾಕ್ಕೊಂಡಿದ್ದೀನಿ. ಈಗಲೂ ಕೂಡ ತಾಯಿಗೊಂದು ಗೌರಿ ನಮಸ್ಕಾರ ಮಾಡಿ ವೀಡಿಯೋಸ್ನ ಶುರು ಮಾಡ್ತಾ ಇರೋದು. ಸ್ಯಾರೀಸ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನಿಮ್ಗೆ ಗೊತ್ತೇ ಇದೆ, ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಗೋವಂಥದ್ದು ನಾನು. ಸೆಲ್ಫಲ್ಲಿ ಬರುತ್ತೆ ಬ್ಲೌಸು. ಈ ರೀತಿಯಾಗಿ ಇವರು RV ಫ್ಯಾಷನ್ ಅವ್ರ ಕಡೆಯಿಂದ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ನೋಡಿ, ಈ ಥರ ಕಟ್ ವರ್ಕ್ ಮಾಡಿದ್ದಾರೆ. ಬ್ಯಾಗು ಕೂಡ ತೋರಿಸ್ತೀನಿ. ಸೊ ಕಪ್ಸಿಟ್ರೆ ಏನು ಅಂತ ಅಂದರೆ ಎಷ್ಟೇ ಬ್ರ್ಯಾಡ್ ಇದ್ರೂ ಕೂಡ ಹಿಂಸೆ ಆಗಲ್ಲ, ಚೆನ್ನಾಗಿ ಕೂರುತ್ತೆ ಬ್ಲೌಸು. ಮೇಯ್ನಾಗಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಟ್ಟಿಂಗ್ ಎಲ್ಲ ತುಂಬ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಯಾರಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇನ್ನು ಟೆಸಲ್ಸ್ ಬಂದು ಈ ಥರ ಹಾಕ್ಸಿದ್ದೀನಿ. ನಿಮಗೆ ಗೊತ್ತಾಗ್ತಿದೆ ಕಾಸ್ಟ್ಲಿ ಸೀರೆಗಳು ಹೇಗಿರುತ್ತೆ, 1,500 2,000 ಸೀರೆಗಳು ಹೇಗಿರುತ್ತೆ ಅಂತ. ಸೊ ಇದ್ರ ಲುಕ್ಕೇ ಬೇರೆ ನೋಡಿ, ಎಷ್ಟು ಚೆನ್ನಾಗಿದೆ ಜರಿ ಎಲ್ಲ. ಸೊ ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಹಾಕ್ಸಿದ್ದೀನಿ. ಇದು ರೂಪ ಅವರು ಹಾಕ್ಕೊಟ್ಟಿದ್ದಂಥದ್ದು, ಬೊಟಿಕ್ ಅವರು ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮೇಯ್ನಾಗಿ RV ಫ್ಯಾಷನ್ ಅವರು ತುಂಬ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಫಿಟ್ಟಿಂಗ್ ಎಲ್ಲ ಎಷ್ಟು ನೀಟಾಗಿ ಕೂತಿದೆ ನೋಡಿ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸ್ಯಾರಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿರೋದು NS ಸಿಲ್ಕಲ್ಲಿ, ತುಮಕೂರಲ್ಲಿ. ಸೊ ಸಿಂಪಲಾಗಿ ಇವತ್ತು ಈ ರೀತಿಯಾಗಿ ಗೌರಿ ಹಬ್ಬಕ್ಕೆ ರೆಡಿಯಾಗಿದ್ದೀನಿ. ಸೊ ನನ್ನ ಲುಕ್ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನೋಡೋಣ, ಸುಜಿತ್ನ ಇವಾಗ ಗಟ್ಟಿ ಲೇಔಟಿಗೆ ಕರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಆಟ ಆಡಿಸ್ಕೊಂಬರ್ತೀನಿ, ತುಂಬ ದಿನ ಆಯಿತು ಅಂತ. ರೋಹಿತು ಎಲ್ಲ ಊಟ ಮಾಡಿ ಮಲಗಿದ್ದಾರೆ. ಬಟ್ ನಮ್ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊ, ಗಟ್ಟಿ ಲೇಔಟ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹಲೋ ಸ್ನೇಹಿತರೆ, ಇವಾಗ ಸಂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ. ಕಸ ಗುಡಿಸಿದ್ದು ಎಲ್ಲ ಆಯಿತು. ಇವಾಗ ದೇವ್ರ ದೀಪ ಹಚ್ಚಬೇಕು. ಈ ವರ್ಷದ ಗೌರಿ ಹಬ್ಬ ಕೂಡ ಆಯಿತು. ನಾಳೆ ಗಣೇಶನ ಹಬ್ಬ. ಸೊ ನಾಳೆ ಗಣೇಶ ಚತುರ್ಥಿಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. 8:30 ವರ್ಷದಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಬೆಳಗ್ಗೆ ಅಡುಗೆ, ಪೂಜೆ ಎಲ್ಲನೂ ಕೂಡ ಮುಗ್ದೋಗಿತ್ತು ಬೆಳಗ್ಗೆನೆ. ಅಂದರೆ 4:30 ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕಾಯಿ ಹೋಳ್ಗೆದು ಹೂರಣ ಎಲ್ಲ ನೆನ್ನೆನೇ ರೆಡಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಬೇಗ ಆಯಿತು. ಸೊ ಮನೆಯವ್ರು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಪೂಜೆ ಎಲ್ಲ ಬೇಗ ಆಯಿತು. ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ವೀಡಿಯೋನಲ್ಲಿ ನೋಡಿದ್ದೀರಾ, ಅಥವಾ ಹಾಕ್ತೀನಿ ವೀಡಿಯೋನಲ್ಲಿ ನೋಡ್ಕೊಂಬನ್ನಿ. ಇವಾಗ ಇನ್ನೇನು ಸಂಜೆಗೆ ಅಡುಗೆ ಎಲ್ಲ ಅದೇ ಇದೆ. ಸಾಂಬಾರು, ಒಬ್ಬಟ್ಟು ಸಾಂಬಾರು ಮಾಡಿದ್ದೀನಿ. ಮತ್ತು ಕೋಸಂಬರಿ, ಹುರುಳಿಕಾಯಿ ಪಲ್ಯ ಬೇಕು ಅಂದರು ಮನೆಯವರು, ಅದನ್ನು ಕೂಡ ಮಾಡಿದ್ದೆ. ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ ಕೂಡ ಮಾಡಿದ್ದೆ. ಇನ್ನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅದೇ ಊಟ ಮಾಡಿದ್ದಾರೆ. ಈಗ ಸಂಜೆ ಸ್ವಲ್ಪ ಬಿಸಿದು ರೈಸ್ ಮಾಡಿಕೊಂಡ್ರೆ ಇವತ್ತಿನ ಊಟ ಮುಗಿಯುತ್ತೆ. ಈಗ ದೇವ್ರ ದೀಪ ಹಚ್ಚಬೇಕು. ಸೊ ಈ ಒಂದು ಡ್ರೆಸ್ ಬಂದು ಶ್ವೇತಾ ಅವ್ರ ಶಾಪಲ್ಲಿ, ಇದು ಕೂಡ ನಾನು ತೊಗೊಂಡಿದ್ದು. ಸೊ ಪ್ಯೂರ್ ಕಾಟನ್, ಅಂದರೆ ಇವ್ರಿಗೆ ಸುಮಾ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ನೋಡಿ, ಅದೇ ಥರ ಪ್ಯಾಟ್ರನ್ ನನಗೂ ತುಂಬ ಇಷ್ಟ ಆಗಿತ್ತು. ಸೊ ನಾನು ಕೂಡ ಒಂದು ಪೇರ್ ತೊಗೊಂಡಿದ್ದೆ. ಇದು ಒಂದು ಬೆಲೂನು ಸ್ಲೀವ್ಸ್ ಅಂತ ಹೇಳ್ತಾರೆ. ಇದು ದುಪ್ಪಟ ಕೂಡ ಇದೆ, ಚೆನ್ನಾಗಿದೆ. ದುಪ್ಪಟ ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೊ ಮಲ್ಕೊಂಬಿಟ್ಟಿದ್ದೆ ನಾನಂತೂ. ಬೇಗ ಎದ್ದಿದ್ನಲ್ಲ, 1:30ಗೆ ಮಲಗಿದವಳು, ಅಪರೂಪಕ್ಕೆ 3:30ವರೆಗೂ ಮಲಗಿ ಆಮೇಲೆ ಎದ್ದು ಊಟ ಗೀಟ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿಕೊಂಡೆ. ಸೊ ಆಯಿತು, ಹಬ್ಬ ಎಲ್ಲ ಆಯಿತು. ನೋಡಿ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ. ಕಾಟನ್ ಇದು, ಗ್ರ್ಯಾಂಡಾಗೂ ಇದೆ ನೋಡೋದಕ್ಕೆ. ಈ ಸಲ ಎಲ್ಲ ಗೌರಿ ಹಬ್ಬಕ್ಕೆ ಏನೋ ಆಫರ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಪಾಪ ಅವರಿಗೆ ಟೈಮ್ ಸಾಕಾಗಲಿಲ್ಲ ಬಟ್ಟೆ ಹೋಗಿ ಖರೀದಿ ಮಾಡ್ಕೊಂಡು ಬರೋದಕ್ಕೆ. ಸೊ ಹಾಗಾಗಿ ದೀಪಾವಳಿಗೆ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ಶ್ವೇತಾ, ಯಾಕೆಂದರೆ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ಅಂತಂದು. ಸೊ ಈ ಸಲ ಎಲ್ಲ ಗ್ರ್ಯಾಂಡ್ ಡ್ರೆಸ್ಸೇ ತೊಗೊಂಬಂದಿದ್ದಾರೆ. ಸೊ ನಾನು ಹೇಳ್ತಿದ್ದೆ, ಸುಮಾರಷ್ಟು ಜನ ನಮ್ಮ ಥರದವರೆಲ್ಲ ಈ ಥರ ಕಾಟನ್ ತುಂಬ ಲೈಕ್ ಮಾಡ್ತೀವಿ.
ಸೊ ಕಾಟನ್ನು ಪ್ಯಾಟ್ರನ್ನೇ ಹಾಕ್ಸ್ಬಿಡಿ ಅಂತ, ಯಾಕೆಂದರೆ ಕಾಟನ್ನು ಒಂದೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಸೊ ಹಾಗಾಗಿ ಇಲ್ಲ ನೆಕ್ಸ್ಟು ಕಾಟನ್ನು ಒಳ್ಳೊಳ್ಳೆ ಡ್ರೆಸ್ನ ತರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಡಿಫ್ರೆಂಟ್ ಪ್ಯಾಟ್ರನ್ನು ಮೊದಲಿಂದನೂ ಇದನ್ನು ತೊಗೊಳ್ಳಿ ಅಂತ ಹೇಳ್ತಾನೆ ಇದ್ದರು. ನಾನೇ ತೊಗೊಂಡಿರಲ್ಲ, ಆಮೇಲೆ ತುಂಬ ಇಷ್ಟ ಆಯಿತು ಇದು ಡ್ರೆಸ್ಸು. ಸೊ ಬೆಳಗ್ಗೆ ಸ್ಯಾರಿಗೆ ವೇರ್ ಮಾಡಿದಂಥ ಏನು ಬಿಂದಿ, ಸೊ ಬಳೆ ಎಲ್ಲ ಹಾಗೆ ಇದೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸುಮಾರಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ, ಚೆನ್ನಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಬೇಕು.